ಗೌಡ್ಯ, ಏನು ಬೇ? ನಿಮ್ಮ ಅತ್ತಿ ಮಾವ ನಿನ್ನೆನ ಬಂದಾರ, ಕಣ್ಣಿಗೆ ಬಿದ್ದಾರ. ಇಲ್ಲ ಕ್ವಾಣಿ ಸೇರ್ಕೊಂಡು ಅವ್ರು ಹೊರಗೆ ಬಂದಿಲ್ಲ, ಅದಕ್ಕೆ ಅನ್ನಕತ್ತೀನಿ. ರಾತ್ರಿ ನಾ ಬರೋದು ತಡ ಆತು ನೋಡ್ಬೇ. ಮಕ್ಕೊಂಡಿದ್ರೆ ಏನ, ನಾನು ಎಬ್ಸಾಕ್ ಹೋಗ್ಲಿಲ್ಲ. ಈಕಿನೂ ಒಂದು ಮಕ್ಕೊಂಡಿದ್ಲು, ಅದಕ್ಕೆ ಮಾತಾಡ್ಸಿಲ್ಲ. ನೋಡು, ಮತ್ತೆ ಮಗಳಷ್ಟ ನೋಡಕ್ ಬಂದಾರ ಅಂದ್ರೆ ನೀನು ನೋಡ್ದಂಗೆ ಹೊಂಟಾರನ. ಅಲ್ಲ, ನೀ ಮಾತಾಡ್ಸಿಲ್ಲ ಅಂದ್ರೆ ಏನು ಮುಂಜಾನೆ ಅದು ಬಂದು ಅವ್ರ ನೀನು ಮಾತಾಡ್ಸೋಕಿಲ್ಲ? ಅಲ್ಲ, ಮುಂಜಾನೆ ಆಗಲಿ 8 ಆಗೈತಿ, ಇನ್ನ ಹೊರಗೆ ಬಂದಿಲ್ಲ ಅಂದ್ರೆ ಏನು ಮಾಡಕತ್ತಿರಬೇಕು? ಕ್ವಾಣಿ ಸೇರ್ಕೊಂಡಾರ. ಹೋಲಿ ಬಿಡ್ಬೇ, ಏನಾರ ಮಾಡ್ಕೋವಲ್ರಾಕ, ನಮ್ಗೆ ಏನಾಗೋದೈತಿ? ನೀ ಸುಮ್ ಕುಂದ್ರು, ನೀ ಯಾಕೆ ಮಾತಾಡಿ ಕೆಟ್ಟಕ್ಕೆ ಕೇಳ್ತೀನಿ ನಾ? ಅಲ್ಲ, ನಾವೇನಕ್ಕೆ ಅಷ್ಟು ಅನ್ಸೋದೈತ್ಲ? ಇದು ನಮ್ಮ ಮನೆ ಐತಿ, ನಾವಕ್ಕಿಂತ ತಂದೇವಿ. ಅಕ್ಕಿಗೆ ಹಂಚಿ ಬಾಳೆ ಮಾಡೋದೈತೆ ನಾವು. ಇವಾಗ ಒದರಬೇಡ ಆತ್ ಸುಮ್ಮನಿರು, ಮಾತಾಡ್ಸೋಣ. ಅಳೇಂದ್ರ ಆರಾಮದಿರಿ? ತಮ್ಮ ಆರಾಮದಿ? ಹ್ಞೂ ರೀ, ಆರಾಮದೇವ್ ನೋಡ್ರಿ. ನೀವ್ರಿ? ನಾವು ಆರಾಮದೇವಪ್ಪ. ನಿನ್ನೆ ನೀವು ಬಂದಿದ್ದು ತಡ ಆಗಿತ್ತಾನ ರಾತ್ರಿ ಮನೆಗೆ? ಹೌದು ನೋಡ್ರಿ. ಅಲ್ಲಿ ಅದು ಸವಾಲಿತ್ತು, ಅದ್ರದ್ದು ಪಟ್ಟಿಗೆ ತೊಗೊಂಬರಕ್ಕೆ ಹೋಗಿದ್ದೆ. ಅಲ್ಲಿಂದ ಬರೋದು ತಡ ಆತ್ರೆ. ನೀವು ಮಕ್ಕೊಂಡಿದ್ರಿ, ಇನ್ನೇನು ಎಬ್ಸೋದು ಬಿಡ ಅಂತಂದು ಹೇಳಿ ಸುಮ್ಮನೆ ಅದೇ. ಚಾ ಕುಡಿದ್ರಿ? ಇಲ್ಲ ಕೊಟ್ಟಾಡಿಲ್ಲ ಶೋಭಾ ಚಾ? ಆತ್ರಿ ಚಾ ಆತ್ರಿ. ಆಯ್ತು ತಗೋರಿ, ನಂದು ಹೊರಗೆ ಕೆಲಸ ಐತಿ, ನಾ ಹೋಗ್ತೀನಿ. ನಾಷ್ಟ ಗಿಷ್ಟ ಮಾಡ್ರಿ ನೀವು. ಇಲ್ಪ ತಮ್ಮ, ನಾವು ಇವತ್ತು ಮತ್ತೆ ಮಧ್ಯಾಹ್ನ ಬಸ್ಸಿಗೆ ಹೊಂಟೇವಿ, ಇರೋದಿಲ್ಲ. ಹೊಕ್ಕೆ ನಾವು ಇವತ್ತು ಊರಿಗೆ ಹೊಂಟೈತವ. ಅಲ್ಲ, ನಿನ್ನೆಲ್ಲ ಬಂದಿರಿ, ಆಗ್ಲೇ ಹೊಂಟಿರಲ್ಲ. ಇರ್ರಿ ಮಾವ. ಇಲ್ಲಪ್ಪ, ಹೋಗಬೇಕಾಕೈತಿ ಇವತ್ತು ನಾವು. ಯಾಕಂತೀರಿ ಅಲ್ಲಿ ಹಿಂಡವು ದನಾಕರ ಎಲ್ಲ ಹಂಗ ಬಿಟ್ಟು ಬಂದೀವಿ. ನಮ್ಮ ಸುಸಿ ಮಾಡ್ತಾಳ್ಬಿಡ್ರಿ, ಪಾಪ ಸಣ್ಣಕ್ಕೆದಾಳು, ಊಟ ಹಾಕ್ಯಂತ ಏಟಂತ ಮಾಡ್ತಾಳೆ. ಆಕಿಗೂ ಇನ್ನೂ ಒಟ್ಟೆ ಗೊತ್ತಾಗಂಗಿಲ್ಲ. ಈಕಿದ್ರು ಒಟ್ಟು ಹಿಂಡದ್ ಮಾಡ್ತಾಳ. ಹುಡುಗರು ಅದಾವು, ಮತ್ತೆ ಹೊಲ ಆಗಿಲ್ಲ, ಹೋಗೋದಿರ್ತೈತಿ ಅವರು. ಹಂಗಾಗಿರಿ ಇಲ್ಲಿ ತ್ರಾಸ ಆಕೈತಿ. ಸುಮ್ಮನೆ ನಮಗೂ ಇಲ್ಲಿ ಇರಾಕೋದಿಲ್ಲ ನೋಡ್ರಿ. ಆ ಕಡೆಗೆ ಜೀವ ಇರ್ತೈತ್ರಿ, ಇಲ್ಲಿ ಬಂದ್ರು. ಅದಕ್ಕೆ ನಾವು ಹೋಗಿ ಮಧ್ಯಾಹ್ನ 2 ಬಸ್ಸಿಗೆ ಹೋಗ್ಬಿಡ್ತೀವಿ ನೋಡ್ರಿ. ಅಲ್ಲ, ಈ 1-2 ದಿನ ಇದ್ದು ಹೋಗಿದ್ರೆ ಆಕಿತ್ತು. ಏನು ಹಿಂಗೆ ಬಂದು ಹಿಂಗೆ ಹೋಗೋದು ಏನಿತ್ತು ಅಂತಿನ್ನ. ಇಲ್ಲ ಹೇಳ್ತಮ್ಮ, ಬರ್ತಿರ್ತೇವೆ ಅವಾಗ. ನೀವ ಬರ್ರಿ, ಅವ್ರನ್ನೂ ಕರ್ಕೊಂಡು ವಾರನ, ಮತ್ತೆ ನೀವು ನಮ್ಮ ಶೋಭಾನ ಕರ್ಕೊಂಡು ಬರ್ರಿ. ಹೋಸ್ರು ಒಂದಿನ ನಮ್ಮೂರಿಗೆ. ಬಂದೇ ಇಲ್ಲ, ನೀವು ಮದುವೆ ಆದಾಗ ಬಂದಿದ್ದು. ಆತ ಹೇಳಕ್ಕ ಬರೋಣ. ಆದ್ರೆ ಪುರ್ಸತ ಇರೋದಿಲ್ಲ ನೋಡ್ರಿ ನಮಗೂ. ಹೊಲ ಇವು ಆಳು ಕಾಳು ನೋಡೋದು, ಹಾಗಾಗಿ ಹೋಗಕ್ಕೆ ಆಗೋದಿಲ್ಲ. ಆಕಿನೂ ಹೊಕ್ಕನೆ ಅಂತ ಹೇಳ್ಬಿಡ, ಇಲ್ಲ ಅನ್ನಂಗಿಲ್ಲ. ಮತ್ತು ಇಲ್ಲಿ ಆಕೆ ಹೋದ್ರೆ ಮನ್ಯಾಗ ಮಾಡೋರಿಲ್ಲ ಹಂಗಾಕೈತಿ. ಹಾಗಾಗಿ ಆಕಿನೂ ಕಳ್ಸೋಕ್ಕಾಗಿಲ್ಲ, ನಾವು ಹೇರಕ್ಕಾಗಿಲ್ಲ ನೋಡ್ರಿ. ಬರೋಣ ಹೇಳ್ರಿ, ಬರೋಣ ಒಂದ್ಸಲಿ. ತಗೋರಿ, ನಾ ಬರ್ತೀನಿ. ಒಟ್ಟು ಕೆಲಸ ಐತಿ, ನಾವು ನಾಷ್ಟ ಮಾಡ್ಕೊರಿ. ಒಂದಿಟ್ಟು ಅರ್ಜೆಂಟ್ ಹೋಗಿ ಬರ್ಬೇಕ್ರಿ, ಒಂದಿಟ್ಟು. ಯಾಕಾಗಲ್ದ, ಹೋಗ್ರಿ. ಅಲ್ರಿ, ನಾಷ್ಟ ಮಾಡಿದ್ದೆ, ತಿಂದು ಹೋಗಿದ್ರಾಕಿತ್ತು. ಇಲ್ಲ ನನಗೆ ತಿನ್ನಕ್ಕೆ ಟೈಮ್ ಇಲ್ಲ, ಅರ್ಜೆಂಟ್. ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, 1 ತಾಸ್ನಾಗ ಬರ್ತೀನಿ. ಒಂದೀಟು ಅರ್ಜೆಂಟ್ ಕೆಲಸ ಐತಿ. ಹೋಗಿ ಬರ್ತೀನಿ ಬೇ. ಆತಪ್ಪ, ತಿಂದು ಹೋಗಿದ್ರಾಕಿತ್ತು. ಅತ್ತಿಯಾರ, ನಿಮ್ಮ ನಾಷ್ಟ ಹಾಕೊಂಬಂದು ಕೊಡ್ಲೇನ್ರಿ? ಬೇಡ, ನನಗೇನು ಹಟ್ಟಿಸ್ತಿಲ್ಲ, ನಾ ಈ ಕಡೆ ತಿಂತೀನಿ. ನೀವು ನಾಷ್ಟ ಮಾಡಿ ನಡೀರಿ. ಇಲ್ಲ ತಂಗಿ, ನಾವು ಇಟ್ಟು ನಾಷ್ಟ ಮಾಡೋಂಗೇ ಇಲ್ಲ. ನಾವು 10 ಗಂಟೆ ಸುಮಾರು ತಿನ್ನೋದು. ನಾವು ಈಗ ಎದ್ದು ಚಹಾ ಕುಡ್ದೇವ, ನಮಗೂ ಏನು ಈಗ ತಿನ್ನಕ್ಕೆ ಮನಸ್ಸಿಲ್ಲ. ಬೇಡ, ಈ ಕಡೆ ತಿಂತೇವೆ ನಾವು. ಇಡ್ಲಿ ಇತ್ತು, ಬಿಸಿ ಬಿಸಿ ತಿಂದಿದ್ರೆ ಹಾಕಿತ್ತು ಎಲ್ಲರೂ. ಇಲ್ಲ ಹೇಳ್ತಂಗಿ, ಈ ಕಡೆ ತಿಂತೀವಿ. ಹೋಗಿ ಬೇರೆ ಏನಾರು ಇದ್ರೆ ಮಾಡ್ಕೋ ಕೆಲಸನಿ. ಇನ್ನೊಂದ್ಸರಿ ಚಾರ ಮಾಡ್ಕೊಂಬಂದು ಕೊಡ್ಲೇನಾ? ನಮ್ಗೇನು ಬೇಡವಾ, ಅವ್ವಾರ ಬೇಕನ್ನ ಕೇಳಿ. ಅತ್ಯಾರ, ನಿಮ್ಗೆ ಇನ್ನೊಂದು ಚಾ ಮಾಡ್ಕೊಂಬಂದು ಕೊಡ್ಲೇನ್ರಿ? ಬೇಡ, ಹೋಗಿ ಬರೀ ಇದನ್ನ ಖಾಲಿ ಉಪ್ರಟ್ಟಿಗೆ ಮಾತಾಡ್ಕೊಂಡು ನಿಂದ್ರೆ ಬೇಡ. ಹೋಗಿ ಬಾಳೆ ಬದ್ಕೊಂಡು ನೋಡೋಗಿ ಮುಂದಿಂದ. ಏನ್ರಿ ಇದು? ಹೋಗು. ನಿನ್ನೆ ರಾತ್ರಿ ಹಪ್ಪು ಹಾಕಿಟ್ಟಿದ್ದು ಹಂಗೈತಿ. ತಂಪತ್ನಾಗ ನಮ್ಮ ಮಜ್ಜಿಗೆ ಕಡಿ ಬೆಣ್ಣೆ ಚಲೋ ಬರ್ತೈತಿ. ಊರ್ ಮಧ್ಯಾಹ್ನ ಆದ್ಮೇಲೆ ಕಡ್ಯಾಕ್ ಹೋದ್ರೆ ಬೆಣ್ಣೆ ಬರೋದಿಲ್ಲ ಅದು. ಹೋಗಿ ಅದನ್ನಾರು ಮಾಡಿ ಹೋಗು. ಆತ್ರಿ. ಇಲ್ಲೇ ಕುಂದ್ರಿ, ಒಂದೀಟ ಮಜ್ಜಿಗೆ ಕಡ್ದು ಬರ್ತೀನಿ. ಆತ್ ಹೋಗು. ಈಗೇನ್ರಿ ಅತ್ತೆ ಅಂತ ನಿಂಗೆ ಹುಡುಗಿಗೆ ನಮ್ಮನೆ ಉರಿಸ್ಕೊಳಕ್ತಾಳು? ಸುಮ್ಮನಿರು, ಮತ್ತು ವಯಸ್ಸಾದವರೆಲ್ಲ ಹಂಗ. ಏತಮ್ಮ ಬರ್ರಿ. ಹೇಳಕ್ಕ. ನೋಡಪ್ಪ, ನಾನು ನಿಮ್ಗೆ ಫೋನ್ ಹಚ್ಚಿ ಕರೆಸ್ಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲೇ ನೀವು ಬಂದ್ರಿ. ನೀವು ಬಂದೇ ತಪ್ಪತ್ತು ನಾ ಹೇಳಕತ್ತಿಲ್ಲ. ನಿಮ್ಮ ಮಗಳು ಇರ್ತಾಳಿ, ಬರ್ರಿ ನೋಡ್ರಿ, ಹೋಗ್ರಿ. ಹಂಗೆ ಊಟಕ್ಕಿಗೆ ಬುದ್ಧಿವಾದನ ಹೇಳಿ ಹೋಗ್ರಿಪ್ಪ. ಗೊತ್ತೈತಿ, ನನ್ನ ಮಗಗೆ ವಯಸ್ಸಾಗಿತ್ತು, ನಿನ್ನ ಮಗಳು ಸಣ್ಣಕ್ಕೆದಾಳ, ತಗೋಬಾರ್ದಾಗಿತ್ತು, ಅದು ಖರೆ ಮಾತೈತಿ. ನೀವು ಕೊಟ್ಟಿರಿ, ಈಗ ಆಗೈತಿ ಲಗ್ನ. ಆದ್ರೆ ನಿಮ್ಮ ಮಗಳಿಗೆ ಒಂದಿಟ್ಟು ಆಜ್ಞೆ ಹೇಳಿ ಹೋಗ್ರಿ. ಏನ್ರಿ ಇದು ಕಂಪ್ಲೇಂಟ್ ಹೇಳಂತಾಳದ? ಏನಾತ್ರಿ ಅಕ್ಕ? ಏನು ಮಾಡಿದ್ಲು ಅಂತ ಹೇಳಿ ಒಬ್ಬರು ಹೆಣ್ಮಕ್ಳ ಮ್ಯಾಗ ಅಪವಾದ ಹೊರಸೋದು ಸುಲಭ ಆಕತಿ. ನಾ ನಿಮ್ಮ ಹೆಣ್ಮಕ್ಳ ಮ್ಯಾಗ ಅಪವಾದ ಹೊರಸಾಕತ್ತೀನಿ, ಯಾಕೆ ಬರಬರಿ ಇಲ್ಲ ಅಂತ ಹೇಳಕತ್ತೀನಿ ಅಂತ ನೀವು ಅನ್ಕೋಬೇಡ್ರಿ. ಯಾಕಂದ್ರೆ ನನ್ನ ವಯಸ್ಸು ಅನುಭವದ ಪ್ರಕಾರ ನಾನು ನೋಡಿದ ತಕ್ಷಣ ಇವ್ರು ಯಾರು ಏನು ಮಾಡತ್ತಾರ ನನಗೆ ಗೊತ್ತಾಕತಿ. ಹಾಗಾಗಿ ನಾ ಹೇಳಾಕತ್ತೀನಿ. ಆಕಿಗೆ ವಯಸ್ಸು ಸಣ್ಣದೈತಿ, ಇರಲಿ ಒಪ್ಕೊಂತೀನಿ. ಲಗ್ನ ಆಗೈತೆ ಅಂದಮೇಲೆ ಅವು ಗಂಡ ಕುಡುಕನ, ಸುಳ್ಳನ, ಸೊಟ್ಟನ, ದುಡಿತನ, ಮುದುಕನ, ಹರಿಯದವನ ಅದು ಗೊತ್ತಿಲ್ಲ. ಗಂಡ ನಾವು ಏನಂತಿತ್ತಮ್ಮ? ಹೌದು ಬಿಡ್ರಿ ಅಕ್ಕ, ಅದು ಕರೆನ ಐತ್ರಿ. ಅಲ್ಲ, ಏನು ಮಾಡಿದ್ಲಿ ಹೇಳ್ರಿ? ಏನಾರ ಮಾಡ್ಯಾಳ ಅಂತ ತಪ್ಪು ಮಾಡ್ಯಾಳೋ ಬಿಟ್ಟಾಳೋ ನನಗೆ ಗೊತ್ತಿಲ್ಲ. ಯಾಕೆ ತಪ್ಪು ಹೆಜ್ಜೆ ಹಾಕಾಕತ್ತಾಳಂತೂ ನನಗೆ ಗೊತ್ತಾಗೈತಿ. ಆಕಿಗೆ ಒಟ್ಟು ತಿಳಿಸಿ ಹೇಳ್ರಿ. ನೋಡಪ್ಪ, ಆಕಿ ಸಣ್ಣಕ್ಕೆ ಅದಾಳ. ಈ ಮನ್ಯಾಗ ಆಕಿ ವಯಸ್ಸಿಗೆ ಸರಿಜೋಡಿ ಆಗುವಂಥವು ಆಳು ಮಕ್ಕಳು ಇರ್ತಾವೆ. ಆಳು ಮಕ್ಕಳು ಜೋಡಿ ಎಟ್ಟಿರ್ಬೇಕು ಅಟ್ಟಿರ್ಬೇಕಂತ ಹೇಳಿ. ಮತ್ತು ನನ್ನ ಮಗನ ಕುಟಾಗ ಒಗಾತಿಗೆ ಬಾಳೆ ಮಾಡಕ್ಕೆ ಹೇಳ್ರಿ ಆಕಿ. ಹಂಗೆ ಸಿಕ್ಕಂಗೆ ತಿರುಗಿ ಅತ್ತೆನ ಕಿಮ್ಮತ್ತಿಲ್ಲ, ಗಂಡನ ಕಿಮ್ಮತ್ತಿಲ್ಲ, ಹಂಗೆ ಹೊಳ್ಳಿ ಮಾತಾಡ್ತಾಳೆ. ಯಾಕೆ ಏನು ಅತ್ತಿಯಾರ ಏನೇನೇನು ಇಲ್ಲಿ ನೋಡಿ ಬಾಯಾಗ.
ಮರ್ಯಾದೆ ಅನ್ನೋದು ಕೊಡೋದಾಗ ಗೊತ್ತಿಲ್ಲ ಆಕಿಗೆ. ಯಾಕೆ ಯಾಕಡೆ ಅಂದ್ರೆ ಯಾಕಡೆರ ಮಾತಾಡ್ತಾಳೆ. ನಿನ್ನ ಮಗಗೆ ವಯಸ್ಸಾಗ್ಯಾವು, ಅವ್ಗೆ ಹೆಣ್ಣು ಹತ್ತೋಂಗಿಲ್ಲ. ನಾನು ನಿಮ್ಮನ್ನು ಕೇಳೇ ಮಾಡ್ಕೊಂಡೆ ನಿಲ್ತಮ್ಮ, ಕೊಡ್ತೀರಾ ಇಲ್ಲ ಅಂತ ನೀವು ಮನಸ ಇಚ್ಛೆ ನೀವು ಒಪ್ಪಿಂದ ಕೊಟ್ಟಿದ ಮ್ಯಾಗ ಆಕಿನ ಲಗ್ನ ಮಾಡ್ಕೊಂಡೇವಿ. ಆಕಿನ ಹೂ ಒಂದು ಲಗ್ನ ಮಾಡ್ಕೊಂಡಾಳೋ ಏನಕ್ಕೆ ಇಷ್ಟ ಇಲ್ದಂಗೆ ಲಗ್ನ ಮಾಡಿರೋ ನೀವು? ಇಲ್ಲಕ್ಕ ಅವಾಗ ಮದುವೆ ಮಾಡ್ಕೊಳಕ್ ಹ್ಞೂ ಅಂದಾಳಕ್ಕಿ. ಮತ್ತೆ ಆಕಿ ಲಗ್ನ ಮಾಡ್ಕೊಳಕ್ ಹ್ಞೂ ಅಂದು ಈ ಮನೆ ಬಂದಾಳೆ ಅಂದ್ರೆ ಮತ್ತೆ ರೊಕ್ಕ ರೂಪಾಯಿ ಆಸ್ತಿಗೆ ಆಸೆ ಮಾಡ್ಕೊಂಡು ಬಂದಾಳೆ ಹೆಂಗೆ ಮತ್ತೆ? ನೋಡ್ತಮ್ಮ, ಇದೆಲ್ಲ ನಮ್ಮ ಮನ್ಯಾಗ ನಡೆಯೋಂಗಿಲ್ಲ. ಆಕಿಗೆ ಏನು ಹೇಳ್ತೀರಾ ತಿಳಿಸಿ ಹೇಳಿ ಹೋಗ್ರಿ ನೀವು ಬುದ್ಧಿ. ನಿಮ್ಮ ಮಗಳ ನಿಮ್ಮ ಮಾತು ಕೇಳ್ಬೋದು, ನಮ್ಮ ಮಾತಂತೂ ಇಲ್ಲಿ ಕೇಳಾಕತ್ತಿಲ್ಲ. ಇಲ್ಲಿ ಮಿಕ್ಕಿ ನಿಂತಾಳೆ ನಮಗೆ. ಗಂಡನ ಜೋಡಿ ಚಂದಾಗೆ ಬಾಳೆ ಮಾಡ್ತಾಳೋ ಇಲ್ಲೋ ಕೇಳ್ರಿ. ಒಗತೆ ಬಾಳೆ ಮಾಡಿದ್ಲು ಇಲ್ಲಿ ಇಟ್ಕೋತೀವಿ, ಒಗತೆ ಬಾಳೆ ಮಾಡಲಿಲ್ಲ ನಿಮ್ಮ ಮಗಳು ನೀವು ಕರ್ಕೊಂಡು ಹೋಗ್ಬಿಡಿ. ಯಾಕಂದ್ರೆ ನಮ್ಮ ಮನೆಯಾಗಿದ್ದು ನಮ್ಮ ಮನೆ ಕೂತಿಂದು ನಮ್ಗೆ ತಿರುಗಿ ಮಾತಾಡೋದು, ನಾಳೆ ಮಕ್ಕಳ ಮುಂದೆ ಮನೆಯಾಗ ಯಜಮಾನಗನ ಯಾಕಡೆ ಮಾತಾಡೋದಂದ್ರೆ ನಮಗೆ ಬರೋಬರಿ ಹತ್ತೋದಿಲ್ಲ. ಅದು ನನಗೆ ಸರಿ ಇಲ್ಲ ಅದು. ಮಗಳ ಬಗ್ಗೆ ಕಂಪ್ಲೇಂಟ್ ಹೇಳೋದು ಅವೆಲ್ಲ, ಯಾಕಂದ್ರೆ ನಮ್ಮ ಮಕ್ಕಳು ಇನ್ನೊಬ್ಬರ ಮನೆ ಭಾಳಾಕತ್ತಾವ. ನಿನ್ನ ಮಕ್ಕಳ ಮೇಲೆ ಇನ್ನೊಬ್ಬರು ಹೆಣ್ಣು ಮಕ್ಕಳ ಮೇಲೆ ಕಂಪ್ಲೇಂಟ್ ಹೇಳಿ ನಮಗೆ ಬರೋದೇನೇ ಇಲ್ಲ. ಅದು ಹೆಂಗ್ರಿ, ಅದು ಹಂಗಾಗೋದಿಲ್ಲ ಹೇಳ್ರಿ. ನೀವು ಅಂಥವ್ರೆಲ್ಲ ಅನ್ನೋದು ನಮ್ಗೆ ಗೊತ್ತೈತಿ. ಅದು ಸಣ್ಣ ವಯಸ್ಸಲ್ರಿ, ಹುಡುಗ ಬುದ್ಧಿ. ಏನಾರ ತಪ್ಪು ಮಾಡಿದ್ರೆ ನಾ ತಿಳಿಸಿ ಹೇಳ್ತೇನೆ ಹೇಳ್ರಿ. ಹೇಳೋಕೇವ್ರಿ, ನೀವೇನು ಟೆನ್ಷನ್ ತೊಗೋಬೇಡ್ರಿ. ಟೆನ್ಷನ್ ತೊಗೊಳೋದು ಅಷ್ಟೇ ಅಲ್ಲ ನೋಡಪ್ಪ, ನಾ ಹೇಳತ್ತೇನೆ ತಮ್ಮ, ನಮ್ಮದು ಈ ಊರಾಗ ಗೌಡ್ತನ ಮಂತನೈತಿ. ನಮ್ಮ ಮನ್ಯಾಗ ಒಂದು ಸಣ್ಣದು ತಪ್ಪಾದ್ರೂ ಊರಾನವ್ರ ಮಂದಿ ನಮಗೆ ಕಿಮ್ಮತ್ತು ಕೊಡೋದಿಲ್ಲ. ಯಾಕಂದ್ರೆ ನಾವು ಮರ್ಯಾದೆಗೆ ಅಂಜಿಷ್ಟು ವರ್ಷ ಬಾಳ್ಕೊಂಡು ಬಂದೀವಿ. ಸಣ್ಣ ವಿಚಾರಕ್ಕೆಲ್ಲ ಮರ್ಯಾದೆ ಹೋಗಂಗೆ ಮಾಡಬಾರ್ದು. ನಾ ಅನ್ನಕ್ಕೆ ಆಕಿದು ವಯಸ್ಸು ಸಣ್ಣದೈತಿ, ನಾವು ಒಪ್ಕೊತೀನಿ. ಅದಕ್ಕೆ ಹ್ಯಾಂಗೆ ತಿಂತದ ಹಾದಿ ಹಿಡ್ದಾಳ ಅನ್ನೋದು ನಮ್ಗೆ ಗೊತ್ತಾದ್ರೆ ಮತ್ತು ನಾವು ಇಟ್ಕೊಳ್ಳೋದಿಲ್ಲ. ನೋಡಪ್ಪ, ನಾ ಈಗ ಸ್ವಚ್ಛ ಹೇಳ್ಬಿಟ್ಟಿನಿ. ಚಂದಾಗೆ ನನ್ನ ಮಗನ ಜೊತೆ ಸಂಸಾರ ಮಾಡೋನು, ಮಕ್ಕಳು ಮರಿ ಮಾಡ್ಕೊಳ್ಳಂತ ಹೇಳು, ಚಂದಾಗ ಒಗಾತೆಗೆ ಭಾಳ ಅಂತ ನೀವು ತಿಳಿಸಿ ಏನು ಹೇಳ್ತೀರೋ ಹೇಳಿ ಹೋಗ್ರಿ. ಇಷ್ಟ ನಾ ಹೇಳೋದು. ನೀವೇನು ಬಂದಿದ್ದು ಬ್ಯಾಸ್ರೆ ನಮ್ಮನೆ ತಿನ್ನೋದು ಉಣ್ಣೋದು ಏನು ಬೇಕಾದ ಮಾಡಿರಿ. ಅತ್ತಿಗೆ ಎಟ್ಟೆಟ ಮಂದಿ ಬಂದು ತಿಂದು ಹೊಕ್ಕಾರೆ. ದಿನಕ್ಕೆ ಒಂದು 20 ನಮ್ಮ ಮನ್ಯಾಗ ಉಂಡ ಹೊಕ್ಕೋ. ನಿನ್ನ ಮಗಳ ಮಾಡಿ ಹಾಕ್ತಾಳೆ, ಕೇಳ್ರಿ ಬೇಕಾರೆ. ನೀವು ಬರೋದೇನು ಬ್ಯಾಸರಿಲ್ಲ, ನೀವು ಇರೋದೇನು ಬ್ಯಾಸರಿಲ್ಲ ನಮ್ಗೆ. ಇರ್ರಿ, ನೀವು ಬೇಕಾದ ದಿನ ಇರ್ರಿ, ಬೇಕಾದ ಬೇಡ ತೊಗೊಂಡೋರಿ ತಿನ್ನಿರಿ. ಆದರೆ ನಿಮ್ಮ ಮಗಳಿಗೆ ಚಂದೆ ಬುದ್ಧಿವಾದ ಹೇಳಿ, ಚಂದೆ ಬಾಳೆ ಅಂತ ಹೇಳಿ ಏನು ಹೇಳ್ತೀರೋ ಹೇಳಿ ಹೋಗ್ರಿ. ಇಷ್ಟ ನೋಡಪ್ಪ ನಾ ಹೇಳೋದು. ಹೋಯ್ತಂತದ್ದು ಇಲ್ಲಿ ಜಗಳ ಮಾಡ್ಕೊಂಡು ನಿಲ್ಲದೆ ನಮ್ಗೆ ಸರಿ ಬರೋದಿಲ್ಲ. ನಾ ಚಲೋ ಮಾತನಾಗ ಹೇಳತ್ತೀನಿ, ಸಮಾಧಾನದಾಗ ಹೇಳತ್ತೀನಿ, ತಿಳಿಸಿ ಹೇಳತ್ತೀನಿ. ಆಕಿಗೆ ಬುದ್ಧಿ ಹೇಳ್ತಿರೋ ಬಿಟ್ಟಿರ್ತಿರೋ ಅದು ನಿಮಗೆ ಬಿಟ್ಟಿದ್ದು. ತಿಳಕ್ಕ ಏನೈತೆ, ನಾನು ಸುದ್ದಿ ಮಾಡ್ತೀನಿ. ಇನ್ನು ಮೇಲಿಂದ ಆಕೆ ಹಂಗೆ ಮಾಡ್ದಂಗೆ ನಾನು ನೋಡ್ಕೊತೀನಿ. ಆಕೆ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ನಾ ಕ್ಷಮೆ ಕೇಳ್ತೀವಿ ರೀ ಅಕ್ಕ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಏನು ಮನಸ್ಸಿಗೆ ಹಚ್ಕೋಬೇಡ್ರಿ ನೀವು. ನೀ ಕ್ಷಮೆ ಕೇಳಲಿ ಅಂತ ನಾ ಹೇಳಕತ್ತಿಲ್ಲ, ಚಂದೆ ಬಾಳಿ ಅಂತ ಹೇಳಕತ್ತೀನಿ ಅಷ್ಟೆ. ಯಾರಿಂದ ಯಾರು ಕ್ಷಮೆ ಕೇಳಿ ನಿಮಗೆ ಕ್ಷಮಿಸಿ ನಾ ದೊಡ್ಡಕ್ಕೆ ಆಗೋಂಗಿಲ್ಲ. ನೀವು ಕ್ಷಮಿಸಿ ನೀವು ಸಣ್ಣವರಾಗ ಅವಶ್ಯಕತೆ ಇಲ್ಲ. ಏನಾಯ್ತಾ ತಿಳಿಸಿ ಹೇಳ್ರಿ, ಅಟ ಹೇಳೋದನ್ನ. ಹೋಗ್ರಿ ನಾಷ್ಟ ಮಾಡಿ ಹೋಗ್ರಿ. ಆತಕ್ಕ ಹೇಳ್ತೀನಿ. ಇಲ್ಲಿ ನೋಡ್ವಾ ತಂಗಿ, ಹೇಳ್ರಿ ಅವ ನೋಡ್ವಾ, ತಾಯಿ ಹಂಗೆ ಮಕ್ಕಳು ನೂಲ್ ಹೆಂಗೆ ಸೀರೆ ಅಂತ. ನೀ ತಾಯಿಯಾಗಿ ಆಕಿಗೆ ಎಷ್ಟು ಚಲೋ ಬುದ್ಧಿ ಹೇಳ್ತಿ, ಮಕ್ಕಳು ಗಂಡ ಮನ್ಯಾಗ ಅಷ್ಟು ಚಲೋ ಬಾಳ್ತಾವ. ಆಕಿಗೆ ಆದಟ್ಟು ಒಟ್ಟು ತಿಳಿಸಿ ಹೇಳೋದಕ್ಕೆ ಪ್ರಯತ್ನ ಮಾಡು. ಗೊತ್ತಾಕೈತಿ ವಯಸ್ಸು ಸಣ್ಣದು, ಎಡಬೋದು ಸಹಜ. ಆದರೆ ತಿಳುವಳಿಕೆಯಿಂದ ಬಾಳೆ ಮಾಡಿಸ್ಬೇಕು. ನಾವು ದೊಡ್ಡವರಿದ್ದರು ತಿಳಿಸಿ ಹೇಳಕ್ಕಿ. ಗಂಡಮಾಗ ಹೇಳೋದಲ್ಲ, ತಾಯಿಯಾಗಿ ನೀ ಹೇಳ್ಬೇಕಿ. ಹೋಗಿ ಅವರೇ ನಾ ಹೇಳ್ತೀನಿ ರೀ, ನೀವೇನು ಬೇಸರ ಮಾಡ್ಕೋಬೇಡ್ರಿ. ಹೋಗ್ರಿ ನಾಷ್ಟ ಮಾಡಿ ಹೋಗ್ರಿ. ಅಕ್ಕ ನಾವು ಚಕ್ಕ ಆಡೋಣ. ಅಮ್ಮನ ಬರ್ತಾಳೆ ಕೇಳೋಣ. ಎಮ್ಮ ಏನವ ಎಮ್ಮ ಬಾ ನಮ್ಮ ಜೋಡಿ ಚಕ್ಕ ಆಡೋಣ. ಮುಂಜಾನೆ ಅದು ಚಕ್ಕ ಆಡ್ತಾರಂತ. ಮುಂಜಾನೆ ಅದು ಬೇಡಪ್ಪ, ಮಧ್ಯಾಹ್ನ ಗಡಿಸಿ ಆಡೋನು. ಈಗ ಬೇರೆ ಏನಾರ ಆಡ್ಕೊರಿ. ಇಲ್ಲಮ್ಮ ಬಾ ನಮ್ಮ ಜೋಡಿ ಚಕ್ಕ ಆಡೋಣ. ಹೋಗ್ರಿ ಮೊದಲ ಜಳಕ ಮಾಡ್ರಿ, ಒಂದು ದೇವ್ರಿಗೆ ಕೈ ಮುಗಿರಿ, ನಾಷ್ಟ ಗಿಷ್ಟ ಮಾಡ್ರಿ, ಇಕ್ಕಟ್ಟು ಆಡೋಣ. ಆತಮ್ಮ. ಬಾರಲ್ಲಿ ಸೋನಿ ಹೋಗಿ ನಾವು ಜಳಕ ಮಾಡಿ ಬರೋಣ. ಅಮ್ಮ ಒಂದು ಆಟ ಆಡಿ ಜಳಕ ಮಾಡೋಣ. ಹಂಗೆಲ್ಲ ಮುಂಜಾನೆ ಅದು ಜಳಕ ಜಪತ್ರಿ ಇಲ್ದಂಗೆ ಹಂಗೆ ಮಾಡ್ಕೊಂಡು ಕುಂದ್ರಬಾರ್ದು. ಹೋಗಿ ಮೊದಲು ಜಳಕ ಮಾಡಿ ಹೋಗವ. ಮೊದಲು ಜಳಕ ಪೂಜೆ ನಾಷ್ಟ ಗಿಷ್ಟ ಮಾಡಿ ಕಟ್ಟಾಡೋಣ. ಹೋಗ್ರಿ, ನಾ ಜಳಕ ಮಾಡಿ ಪೂಜೆ ಮಾಡಿ ನೋಡಿ. ನೀವು ಇನ್ನೂ ಜಳಕ ಮಾಡಿರೇನ? ಜಳಕ ಮಾಡಿ ಬಂದು ಆಡೋಣ. ಆಡೋಣ. ಅಮ್ಮ ನಾ ಜಳಕ ಮಾಡಬೇಕು. ಹೋಗ್ರಿ ಅಲ್ಲಿ ನಳ ಚಾಲು ಮಾಡ್ಕೊರಿ, ಜಳಕ ಮಾಡಿ ಹೋಗ್ರಿ. ಬಕೆಟ್ನ ನೀರು ತುಂಬಿಟ್ಟೆ ನೋಡು. ಇಂಥ ಬಿಸಿಲು ಬ್ಯಾಸ್ಗ್ಯಾಗ ಏನು ಬಿಸಿನೀರು ಕಾಸ್ಕೊಂಡು ಕುಂದ್ರಲೇನ? ಹೋಗಿ ತಣ್ಣೀರ ಮಾಡಿ ಹೋಗ್ರಿ. ಎಲ್ಲಾರು ತಣ್ಣೀರ ಮಾಡತ್ತೀವಿ ನೋಡಿ. ಹೆಂಗೆ ಸಿದ್ದಿತ್ತು ನೋಡವ. ಆ ಮಕ್ಕಳಿಗೆ ಒಟ್ಟು ಹಿಡಿದು ಜಳಕ ಮಾಡ್ಸನು, ಕಮ್ಮಗೆ ಅರಿವಿ ಹಾಕೋನು, ತಲೆ ಹಿಕ್ಕೋನು ಏನಿಲ್ಲ. ಅವಕ್ಕ ಕಳಿಸಿ ಬಿಡ್ತಾಳ ಮಾಡ್ಕೊಳವ ಅಂತ. ಅವಕ್ಕೆ ಚಂದ ಜಳಕ ಮಾಡಕ್ಕೆ ಬರ್ತಿದ್ದಿತ್ತ? ಇನ್ನು ಇಟ್ಟಾದ್ರೂ ಒಂದು ಕಪ್ ಚಾ ಬಂದು ಭೇಟಿಯಾಗಿಲ್ಲ. ಏನು ಮಾಡತ್ತಿದ್ದ ನೋಡು ಅಡಿಗೆ ಕೊನೆಗೆ ಸೇರ್ಕೊಂಡು. ಈ ಭಾಡೆ ಮುಂಜಾನೆ ಅದು ಹೋಗ್ಯಾನ, ಎಲ್ಲಿ ಕಣ್ಣಿಗೆ ಕಾಣ್ದಂಗೆ ಹೋಗ್ಯಾನ ನೋಡಿವ. ಯವ್ವ ಏನು ಚಲೋ ಮಾಡಿ ನಾ ಇಲ್ಲೇ ಅದನಿ. ಬಂದೆ ಅಪ್ಪ ಬಾ. ಮುಂಜಾನೆ ಅದು ಎಲ್ಲಿ ಹೋಗಿದ್ದೆ ಅಪ್ಪ? ಹಂಗ ಇಲ್ಲೇ ಹೊರಗೆ ಹೋಗಿದ್ನ ಹೇಳ. ಯಾಕೆ ಹೇಳಿ, ಏಕ ಏನಾತ? ಚಾ ಬೇಕ ನಿಂಗೆ? ಒಂದು ಮುಂಜಾನೆ 6ಕ್ಕೆ ಎದ್ದೇನಿ. ಜಳಕ ಆತ, ಪೂಜೆ ಆತ, ಇನ್ನ ಚಾ ಬಂದು ಭೇಟಿಯಾಗಿಲ್ಲ. ಕಂಬಕ್ಕೆ ಗುಟ್ಟಕ್ಕೆ ಬಡ್ದಾಳ ನನ್ನ ಹೆಣ ಬಡ್ದಂಗ. ಹೇಳಿ ಸಾಕಾಗೈತಿ. ನಮ್ಮ ಮನ್ಯಾಗ ನಾನು ಕೂಳ್ನ
ನೀ ಚಾ ಹುದುಲು ನಾ ತಂದು ಕೊಡ್ತೀನಿ ಸುಮ್ಮನೆ. ಹೆಂಡತಿ ಲಾಲೆ ಆಗಿನಿ, ಹೆಂಡತಿ ಲಾಲೆ. ಹೆಂಡತಿ ಮಾಡೋದೆಲ್ಲ ನೀ ಮಾಡು. ಅಕ್ಕಿನ ಪಟ್ಟದಾಸಿ ಹಂಗ ತೂಗ ಮಣಿ ಮೇಲೆ ಕುಂದ್ರಿಸಿ ತೂಗ ಅಕ್ಕಿನ. ಸುಳ್ಳ ಯಾಕೆ ಇಲ್ದು ಕದನ ಮಾಡ್ತೀವಿ, ನೀ ಒಂದನ್ನ ನಾ ಒಂದನ್ನ ಆಕೈತಿ. ಸುಮ್ಮನಿರು. ಏನೀಗ ಚಾ ಹುದುಲ ಆಕಿನ ಮಾಡಿದ್ದ ನಾ ಹಾಕೊಂಬಂದು ಕೊಡ್ತೀನಿ ಸುಮ್ಮನಿರು. ಹೋಗು ಹೋಗು, ಏನ್ ಮಾಡ್ತೀನಿ ನೋಡು ಮಾಡು. ಶಂಕ್ರವ, ಏ ಶಂಕ್ರವ, ಓ ಬಾರೆ. ಅಯ್ಯ ಶರಣವ್ವ, ನೀನೇನ ನಮ್ಮನಿ ಕಡೆ ಬಾರ ಕುಂದ್ರ ಬಾ. ಏನಿಲ್ಲ ಹಂಗ ನಿನ್ ಜೋಡಿ ಮಾತಾಡೋಣ ಅಂತ ಹೇಳಿ ಬಂದು ನೋಡು. ಅಯ್ಯಯ್ಯ ಬಾ, ಅದಕ್ಕೇನಾತ, ಬಾ ಕುಂದ್ರ ಬಾರ. ಅಲ್ಲ ಶಂಕರವಕ್ಕ, ಮತ್ತು ಮನೆ ಟಿವಿ ಇಲ್ಲ, ಟಿವಿ ನೋಡಕ್ಕೆ ಬರ್ತೀನಿ, ಧಾರಾವಾಹಿ ನೋಡಕ್ಕೆ ಬರ್ತೀನಿ ಅಂದು ನಿನ್ನೆ ಬರಲೇ ಇಲ್ಲಲ್ಲ, ಯಾಕ? ಮೊನ್ನೆನೂ ಮನೆ ಕಡೆ ಬಂದಿಲ್ಲ. ಅಯ್ಯಯ್ಯ ಬರ್ಬೇಕಂತ ಇದ್ನ್ಯಾ ಯವ, ನಿನ್ನೆ ದೌಡ್ ನಿದ್ದೆ ಬಂದ್ಬಿಡ್ತವ, ಅದಕ್ಕೆ ಮಕ್ಕೊಂಬಿಟ್ನೆ. ನಿನ್ನೆ ಬರೋಕ್ಕಾಗಲಿಲ್ಲ. ಮೊನ್ನೆ ಅದವ ಇದೆ ಟಿವಿ ಒಡೆ ಸುಗ್ಗಿ ಎದ್ದಿತ್ತು ನಮ್ಮ ಮನ್ಯಾಗ, ಅದರ ಸಂಬಂಧ ಆ ಕಡೆ ಬರೋಕ್ಕಾಗಲಿಲ್ಲ ನೋಡು. ಕುಡಿ ತಡಿಯ, ಚಾ ತರಕ್ಕೆ ಹೇಳ್ತೇನೆ. ಶರಣ ಒಂದಿಟ್ಟು ಚಾ ಕುಡಿವತ್ತು. ಶಂಕರಪ್ಪ ಏನೇನೋ ಬೇಡವ, ಚಾ ಕುಡ್ದ ಈ ಕಡೆಗೆ ಬಂದೆ ನಾನು. ನಿಂದು ಚಾ? ಏನ್ ಕೇಳ್ತೀಯ ಶರಣ ಹೊಕ್ಕ? ನಂದು ಒಂದ್ 6ಕ್ಕೆ ಎದ್ದೇನಿ, ಮುಂಜಾಲಿಂದ ಇನ್ನೂ ಒಂದು ಕಪ್ ಚಾ ಬಂದು ಭೇಟಿಯಾಗಿಲ್ಲ ನನಗೆ. ಈಗ ಮಗ ಬಂದ, ಅವನ ಚಾ ತಂದು ಕೊಡ್ತೇನೆ ಅಂತ ಅಡಿಗೆ ಮನೆ ಸೇರ್ದ, ಅದ ಅವನು ಅದ್ಲೇ ಗಪ್ಪಾಗ್ಯಾನ. ಏನ್ ಇವತ್ತು ಚಾ ಬಂದು ಮುಡ್ತೈತೋ ಮುಟ್ಟೋದಿಲ್ಲ ನೋಡ. ಎಂತಾವ್ ಬಂದವು ಮನಿಗೆ. ಇವ ಹಂಗ ಬಿಡ. ಅಲ್ಲ ಮನೆ ಕಡೆ ಬಂದ್ಬಿಡ್ಬೇಕಿಲ್ಲ, ಅಲ್ಲೇ ನಾಷ್ಟ ಚಾ ಮಾಡ್ತಿದ್ದಿ. ಅಯ್ಯಯ್ಯ, ಮಂದಿ ಮನೆಯಾಗ ತಿಂದು ಕುಡ್ದು ಬರಂಗಿಲ್ಲ. ಮನ್ಯಾಗ ಮಾಡಿಟ್ರು ಮಂದಿ ಮನೆಗೆ ಹೋಗಿ ತಿಂದು ಕುಡ್ದು ನಿಮ್ಮ ಕಿಮ್ಮತ್ತ ತೆಗೆದು ಬರ್ತಾಳು ಅಂತೇಳಿ ನನ್ನ ಮಗ ಕತೆ ಹತ್ತಾಳು ಲೌಡಿ. ಇಲ್ಲಿ 8-9 ಆದ್ರೂ ಇನ್ನೂ ಚಾ ನಾಷ್ಟ ಬಂದು ಭೇಟಿಯಾಗಿಲ್ಲ ನನಗೆ ಗುಟ್ಟಕ್ಕೆ ಹೆಣ ಬಡ್ದಂಗೆ ಬಡದು ಬಿಟ್ಟಾಳ. ನನ್ನ ಜಳಕ ಪೂಜೆ ಮಾಡೋದು ಬಂದಿಲ್ಲ, ಗುಟ್ಟು ಕುಂತ ಬಿಡೋಣ. ಏನು ಹೊತ್ತಿಗೆ ಸರಿಯಾಗಿ ಬಂದು ಬೀಳೋದಿಲ್ಲ ಇಲ್ಲಿ. ನೋಡ್ರಿ ಅಲ್ಲಿ ನಿಮ್ಮ ಏನು ಹೊಯ್ಕೊಳತ್ತಾಳ. ಮುಂಜಾನೆಯಿಂದ 3 ಸರಿ ಚಾ ಆಗೈತಿ, ಇನ್ನ ಚಾ ಬಂದು ಭೇಟಿಯಾಗಿಲ್ಲ ಅಂತ ಹೇಳತ್ತಾಳ. ಮತ್ತೆ ಈಗ ನೀವು ಹಾಕೊಂಡು ಹೊಂಟೀರಿ. ಒಟ್ಟಾರೆ ಮುಂಜಾನೆಯಿಂದ 4 ಬಾರಿ ಚಾ ಕುಡ್ದಾಳ, 6ಕ್ಕೆ ಎದ್ದಾಗಿಂದ ಇನ್ನ ಚಾ ಅಂತಾಳ ನೋಡ್ರಿ. ಚಾ ಕುಡ್ದಿಲ್ಲ ಅಂತ ಹೇಳಿ ಹೋಗ್ರಿ. ಏನು ನೀವು ಹೇಳ್ತೀರ ನಾ ಹೋಗಿ ಹೇಳೆ? ಸುಮ್ಮನಿರ, ವಯಸ್ಸಾಗೈತೆ ಅವ್ರು ಏನ್ರಿ ಯಾಕೆ ಮಾತಾಡ್ಕೊಬಲ್ರಾಕ? ನೀ ತಲೆ ಕೆಡಿಸ್ಕೋಬೇಡ ಸುಮ್ಮನೆ. ಏನು ತಲೆ ಕೆಡಿಸ್ಕೋಬಾರ್ದು? ಬರೀ ನಾ ಮಾಡಿ ಹಾಕುದಿಲ್ಲ, ತಂದು ಹಾಕುದಿಲ್ಲ, ಅದಾತಿ ಇದಾತ್, ಮಂದಿ ಮುಂದೆ ಹಾಳಾತ್ ಲೊಟ್ಟೆ ಆಯ್ತು ಅಂತ ಇದನ್ನ ಹೇಳ್ಕೊಂಡು ಓಣ್ಯಾಗೆಲ್ಲ ನನ್ನ ಪ್ರೇಮಿನ ಕೆಟ್ಟಕ್ಕಿನ ಮಾಡಿ ನಿಂದಿರಿಸಿ ಬಿಟ್ಟಾಳು. ಈಗ ನೀವು ಹೇಳ್ತೀರ ನಾ ಹೇಳೆ? ನೋಣ ಹಾಡ ಮನೆಗೆ ಬಂದ್ರೆ ಇದೊಂದು ಕಿರಿಕಿರಿ. ಏನಾರ ಮಾಡ್ಕೊರಿ, ನಾನು ಹೊರಗೆ ಹೊಕ್ಕನೆತ್ತ. ಏ ತಮ್ಮ, ಲೇ ಹೇ ರಾಜ. ಬರ್ತೇನೆ ತಡಿ ಒಂದಿಟ್ಟು ಕೆಲಸ ಐತಿ. ನೋಡಿ ಶರಣಕ್ಕ ನೋಡು ಅಂದ್ರ ಅಂತಾಳ ನಂಗಕೈತಿ. ಈಗ ಚಾ ತಂದು ಕೊಡ್ತಾನೆ ಬೇ ನಿನಗಂತ ಒಳಗೆ ಹೋಗ್ಯಾನ. ಒಳಗೆ ಹೋದ ಮ್ಯಾಗ ಏನು ಕಿವಿ ತಿರ್ಯಾಳ ಹೊಳಿ ನಾನು ನೋಡ್ದಂಗೆ ಮಾತಾಡ್ಸಂಗೆ ಹೊರಗೆ ಹೊಂಟಾನ ನೋಡಿ. ಏನು ಮಾಡಿರ್ಬೇಕಂತ ಕೇಕಿ. ಬಯಲಿಸಿಮಿ ಹೆಣ್ಮಕ್ಳು ಏನು ಮಂತ್ರಸ್ಕೊಂಡು ಬಂದಾಳ, ಏನು ನನ್ನ ಮಗಗೆ ತಲೆ ತಿಕ್ಕ್ಯಾಳ, ಹೇಳ್ದಂಗೆ ಕೇಳಂಗೆ ಮಾಡಿ ಇಟ್ಕೊಂಡು ಬಿಟ್ಟಾಳು. ತಾಯಿ ಮಾತು ಒಟ್ಟ ಕೇಳವಲ್ಲ ಅವ, ಅಕ್ಕಿ ಮಾತು ಅಟ್ಟ ಕೇಳಂಗೆ ಮಾಡಿ ಇಟ್ಕೊಂಡ. ನಾ ಬ್ಯಾನಿ ತಿಂದು ಹಡಿದಂಗೆ ಗಂಡಾಗಿದ್ದಾನ. ನೋಡಿ ಶರಣಕ್ಕ ಇದರಂತನ ಮಾಡ್ತಾಳ ನೋಡು. ನಾ ಅಂದ್ರೆ ಬಾಯಿ ಕೊಟ್ಟ ಅಂದ್ರೆ ಅಂತಾಳು ಅತ್ತಿ ಸಸಿ ಉರ್ಸ್ಕೊತಾಳು ಅನ್ನಂಗೆ ಆಕತಿ. ಈಕಿ ಮನ್ಯಾಗ ಮಾಡೋದು ಯಾರಿಗೂ ಗೊತ್ತಾಗುದಿಲ್ಲ. ಇದನ್ನ ಒಂದು ಕರೆಕ್ಟಾಗಿ ಹೇಳಿದ್ರು ನೋಡಿ. ಈ ಮನ್ಯಾಗ ಯಾರು ಉರ್ಸ್ಕೊಳತ್ತಾರ ಅನ್ನೋದು ಮಂದಿಗೆ ಗೊತ್ತಾಗೋಲ್ದು ಕರೆಕ್ಟಾಗಿ. ಏನು ಮಾತಾಡತ್ತೀರಿ ನೀವು? ನಿಮಗೆ ಮಾಡಿ ಹಾಕುದಿಲ್ಲ, ನಾ ತೋಡಿ ಹಾಕುದಿಲ್ಲ. ಏನು ಅನ್ಕೊಂಡಿರಿ ನೀವು? ನನ್ನ ಸಸಿದೀರಂದ್ರೆ ಏನು ಇಲ್ಲಿ ನಿಮ್ಮ ಜೀತದ ಹಾಳು ಅನ್ಕೊಂಡಿರ? ಹೆಂಗೆ ಬರೀ ಮಂದಿ ಮುಂದೆ ನಾನು ತಂದು ಹಾಕುದಿಲ್ಲ, ನಾನು ಮಾಡಿ ಹಾಕುದಿಲ್ಲ, ಮಗನ ತನ್ನಂತ ಮಾಡ್ಕೊಂಡಾಳ, ಮಾಟ ಮಾಡಿಸ್ಯಾಳ, ಮಂತ್ರ ಮಾಡಿಸ್ಯಾಳ, ನಿಂಬೆಹಣ್ಣು ತಿಕ್ಕ್ಯಾಳ, ಏನದನ್ನ ಮಾತಾಡೋದು ನೀವು? ಯಾರಿಗೆ ಮಾತಾಡತ್ತೀರಿ ನೀವು? ಯಾರಿಗೆ ಯಾಕೆ ಮಾತಾಡ್ಲಿ? ನಿನಗ ಮಾತಾಡಕತ್ತೀನಿ. ನನಗೆ ಯಾಕೆ ಮಾತಾಡಕತ್ತೀರಿ ಅದನ್ನ? ನೋಡ್ರಿ ಹೇಳತ್ತೀನಿ ಚಿಗವ, ಮುಂಜಾಲಿಂದ ಕುಂತಲೇ ಇವ್ರಿಗೆ 6ಕ್ಕೆ ಎದ್ದಾರ, 4 ಬಾರಿ ಚಹಾ ಕುಡ್ದಾರ ಇಲ್ಲ ಕೇಳಿ. ನಾಷ್ಟ ಮಾಡಿ ಬರ್ರಿ ಅಂದ್ರೆ ನನಗಿಟ್ಟು ದೌಡ್ ಹೋಗುದಿಲ್ವಾ, ನಾವು ಅಲ್ಲಿವಾ ಅಂತ ಹೇಳಿ ಮತ್ತೆ ಇಲ್ಲ ಬಂದು ಕೂತಾರ. ಮತ್ತೆ ನನಗೆ ಒದರ್ತಾರ. ಆ ಹುಡುಗರು ಜಳಕಕ್ಕೆ ಹೋದವು, ಆ ಹುಡುಗರು ಏನು ಸಣ್ಣ, ಆ ಹುಡುಗರು ಜಳಕ ಮಾಡಿಸೋದಿಲ್ಲ, ಅವ್ಕೆ ಚಂದೆ ತಿನ್ಸಲ್ಲ, ಅವ್ಕೆ ಅರ್ವಿ ಹಾಕಲ್ಲ, ಮತ್ತೆ ಒದರಾಕತ್ತಾರ. ಅದನ್ನು ಕೇಳಿಸ್ಕೊಂಡು ನಾ ಸುಮ್ಮನೆ ಅದೇನಿ. ಮತ್ತೆ ಈಗ ನೀವು ಬಂದಿರಿ, ಚಾ ಇಲ್ಲ, ನಾಷ್ಟ ಇಲ್ಲ, ನಿಂಬೆಹಣ್ಣು ತಿಕ್ಕ್ಯಾಳ, ಯಂತ್ರ ಮಂತ್ರ ಮಾಡ್ಯಾಳತ್ತ. ಇದು ಅನ್ನೋದು ಎಷ್ಟು ಬರೋಬರಿ ಐತ್ರಿ ಸಣ್ಣವರ? ಹೋಲ್ ಬಿಡ ಪ್ರೇಮಿ, 60 ಆದ್ಮೇಲೆ 2 ಮರಳು ಅವ್ರಿಗೆ ಏನು ಮಾತಾಡ್ತೇನೆ ಅವ್ರಿಗೆ ಗೊತ್ತಾಗೋದಿಲ್ಲ. ಹಂಗೆ ವಯಸ್ಸಾದ್ಮೇಲೆ ಎಲ್ಲರೂ ಹಂಗವ, ನಾವು ಹಂಗವ. ಏನು ವಯಸ್ಸಾಗೈತ್ರಿ? ವಯಸ್ಸಾಗಿದ್ಮೇಲೆ ಬುದ್ಧಿ ಬರಬೇಕು. ವಯಸ್ಸಾದ್ರ ಗತಿ ನಡ್ಕೋತಾರನು? ಈ ವಯಸ್ಸಿನಾಗೂ ಮಕ್ಕಕ್ಕೆ ಫ್ಯಾರನ್ ಲವ್ಲಿ ಹತ್ಕೋತಾರ. 60 ಆದ್ಮೇಲೆ 2 ಮರಳು ಅಂತೀರಿ ನೀವು. ನೋಡಲಿ ಹೆಣಲು ನಡು ಬೇತಾರಿ ತಕೊಂಡು ಮುಂದೆ ತೊಂಡ್ಲ ತಕೊಂಡು ಹೆಂಗೆ ಹಿಕ್ಕೋತಾರ. ಇಂಥವೆಲ್ಲ ಫ್ಯಾಷನ್ ಮಾಡೋದು ಗೊತ್ತಾಕತಿ. ಸಸಿದಿರ್ ಕೂಟ ಹೆಂಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲನ? ಯಾಕಲೇ ಹಡ್ಬಿಟ್ಟಿ? ನಾ ಫೆರನ್ಲವ್ಲಿ ಹತ್ಕೊಂಡ್ರೆ ನಿನಗೇನಾತು? ಯಾಕೆ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಟ್ಟಿಯೇನ? ನನ್ನ ಗಂಡ ದುಡ್ಡಿದ ಅಷ್ಟೇ ನಾ ಫೆರನ್ನಲ್ಲಿ ತೊಗೊಂಡ್ರೆ ಹತ್ಕೋತೀನಿ, ಪೌಡರ್ ಆದ್ರೂ ತೊಗೊಂಡು ಹತ್ಕೋತೀನಿ. ಅದನ್ನೇನು ಕೇಳ್ತಿಲ್ಲ? ಕಸಬಾರಿಗಿನಿ ಲೇ, ಇದ ಅಂದಿದ್ನಿ ನನಗೆ ಇನ್ನೊಂದ್ಸರಿ ಅಂದ್ರೆ ದೌಡ್ಯಾನ ಹಲ್ಲ ಉದುರಿಸ್ತೀನಿ ನೀವು. ನಾ ತೊಂಡ್ಲ ಬಿಟ್ಕೊಂಡು ತಲೆ ಹಿಕ್ಕೊಂಡ್ರೆ ನಿನಗೇನಾತು? ನೀನು ಹಿಕ್ಕೊಳ್ಳೆ, ನಿನಗೆ ಯಾರು ಬೇಡ ಅಂದಾರು? ಏನು ನೋಡ ನಾನು ಯಾವಾಗ ಹಿಂಗಲ್ಲ ತಲೆ ಹಿಕ್ಕೊಳ್ಳೋದು ನೋಡ್. ಅತ್ತೆ ನನ್ನ ಕಿಮ್ಮತ್ತಿಲ್ಲ. ಹೆಂಗೆ ನಿನ್ನ ಮುಂದೆ ಹೆಂಗೆ ಮಾತಾಡ್ದ ನೋಡ ಚರಣವಕ್ಕ. ನನಗೆ ಯವ್ವ ನನ್ನ ಗಂಡ ಹೋದಾಗ ನಾನು ಹೋಗ್ಬಿಡ್ಬೇಕಾಗಿತ್ತ ಯವ್ವ. ಈ ಮನ್ಯಾಗ ನನಗೆ ಕಿಮ್ಮತ್ತಿಲ್ಲ ನೋಡ ಯವ್ವ ಹೆಂಗೆ ಮಾತಾಡ್ತಾಳ ನನ್ನ.
ನೀನ ನೋಡ್ದಂಗ ನೋಡ ಹೆಂಗ್ ತುಟಿ 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 ಹೊಂದಂಗ ಮಾತಾಡ್ತಾಳ ನೋಡ್ ಲಗ 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 ಗಂಟೆ ಚೊರೆರಂಗ್ ಕಲ್ 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 ಬಾಯ್ ಮಾಡ್ತಾಳ ನೋಡ್ ಸರ್ ನಾವಕ್ಕ ಇದ್ರಂತ ಬಾಯ್ ಹೊಡಿತಾಳ ನೋಡ್ ನನಗೆ ನಾ ಪ್ಯಾಶನ್ ಮಾಡ್ತೇನೆ ನಾ ಮನ್ಸಾಡಾಗಿರಕ್ಕಿಲ್ಲ ನಾ ಪೆರಂದಲ್ಲಿ ಹಚ್ಕೊಂಡಿದ್ದಕ್ಕೆ ಈಗ ಒತ್ತಾಕತ್ತಿದ್ದಿತ್ತು ನೋಡ್ ಇವ ಹೋಲಿ ಬಿಡ ಶಂಕರವಕ್ಕ ಇವತ್ತು ಮುಂಜಾನೆ ನಾ ಒಳ್ಳೆ ಬಂದೇವ ಇವ್ರ ಮನೆ ಅಂತಕ್ಕ ನಾನು ನಂದೇನೋ ಹೇಳ್ಕೊಳಕ್ಕೆ ಮಾತ್ರ ಇವ್ರದಾಗ ಕೇಳೋದಾತು ಹೋಲಿ ಬಿಡವ ಹೋಗ ತಂಗಿ ನೀನು ಒಳಗೆ ಹೋಗು ಹೋಗು ನಿಮಗೆ ಕಿಮ್ಮತ್ ಕೊಟ್ಟು ಹೊಂಟೇನ್ರಿ ಇಲ್ಲ ಅಂದಿದ್ರೆ ಬ್ಯಾರೆನ ಮಾಡ್ತಿದ್ನ ನೋಡ ಸಣ್ಣವ್ಕೆ ಏನು ಬ್ಯಾರೆ ಮಾಡ್ತಿದ್ದ ಅತ್ತೇನು ಕಿಮ್ಮತ್ತಿಲ್ಲ ನನ್ನ ಗಂಡ ಹೋದಾಗ ನಾನು ಹೋಗ್ಬಿಡ್ಬೇಕಾಗಿತ್ತ ಚರಣವ ನನ್ನ ಮಗ ನನ್ನ ಕಡೆಗಿಲ್ಲ ಹೋಲಿ ಬಿಡ ಶಂಕರವಕ್ಕ ಹೋಲಿ ಬಿಡ ನಡಿ ನಮ್ಮ ಮನೆ ಕಡೆ ಹೋಗೋಣ ನಡಿ ಇಲ್ಲೇ ಕುತ್ಕೊಂಡಿದ್ರೆ ಬರೀ ಅಳೋದು ಹಾಕೈತಿ ಅದಕ್ಕೆ ಯವ್ವ ನಾನು ನಿಮ್ಮ ಮನೆ ಕಡೆ ಬರೋದು ಮನ್ಯಾಗ ನಿಗ್ರಹ ಇಡ್ತಾಳಂತಂದು ಬರೀ ಮನೆ ಇದ್ರೂ ಮಂದಿ ಮನ್ಯಾಗೂ ಕಾಲ ಹಾಕಿ ಬರ್ಬೇಕ ಯವ್ವ ನಾವು ಇಟ್ಟು ಗಳಿಸಿ ಮಾಡಿಟ್ರು ಮಂದಿ ಮನೆ ಕಾಲ ಹಾಕೊಂತ ಸಸಿದಿರು ತಂದು ಬಿಟ್ಟಿವಿ ನೋಡ ಯವ್ವನ ಹೋಲ್ಬಿಡ ಶಂಕರವ್ಕ ನಮ್ಮದು ಅದೈತಲ್ಲ ನೋಡಿಯಲ್ಲ ಸಮಾಧಾನ ಮಾಡ್ಕೊ ಹೋಲ್ಬಿಡು ನೀವೊಂದ ನಾ ಒಂದನ್ನೋದು ಇಲ್ಲ ಇದು ಹೆಚ್ಚಕತಿ ನಡಿ ಮನೆ ಕಡೆ ಹೋಗೋಣ ನಡಿ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ನೋಡಿದ್ರಿ ಅತ್ತಿ ಸೊಸಿ ಜಗಳ ಆಗಿರಲಿ ಮತ್ತು ಅತ್ತಿ ಸೊಸಿ ಮ್ಯಾಗ ಕಂಪ್ಲೇಂಟ್ ಮಾಡೋದು ಇವತ್ತಿನ ಎಪಿಸೋಡು ಹೆಂಗಿತ್ತು ಅಂತ ಸೊಸಿದಿರು ಎಷ್ಟೇ ಸರಿ ಇದ್ದರೂ ಎಷ್ಟೇ ಕರೆಕ್ಟಾಗಿದ್ರು ಅತ್ತಿದಿರಿಗೆ ಸೊಸಿದಿರ ಮೇಲೆ ಸಂಶಯ ಇರ್ತೈತಿ ಇಲ್ಲ ಅಂದರೆ ಕೆಲವೊಂದು ಸರಿ ಅವ್ರು ಎಷ್ಟೇ ಕರೆಕ್ಟಾಗಿ ಮಾಡಾಕಿದ್ರು ನನ್ನ ಸೊಸಿ ನನಗೆ ಏನೂ ಮಾಡಿ ಹಾಕ್ತಿಲ್ಲ ನಂಗೆ ತಂದು ಹಾಕ್ತಿಲ್ಲ ನಂಗೆ ತಿನ್ನಕ್ಕೆ ಕೊಡ್ತಿಲ್ಲ ನಂಗೆ ಚಹಾ ಕೊಡ್ತಿಲ್ಲ ನನ್ನ ಮಗನ ತನ್ನಂಗೆ ಮಾಡ್ಕೊಂಡಾಳ ಮಂತ್ರಿಶಾಳ ನಿಂಬೆಹಣ್ಣಿಗೆ ಈ ಥರ ಎಲ್ಲ ಹೇಳ್ತಿರ್ತಾರೆ ಅವ್ರಿಗೆ ಏಜಿನ ಪ್ರಾಬ್ಲಮ್ಮು ಇಲ್ಲ ನನ್ನ ಮಗ ಕೈ ತಪ್ಪು ಹೋಗ್ತಿರ್ತಾನೆ ನನ್ನ ಭಾವನೆಯಿಂದ ಹೇಳ್ತಿರ್ತಾರೆ ಒಟ್ಟಲ್ಲಿ ಆ ಏಜಲ್ಲಿ ಕಾಮನ್ ಆಗಿ ಬರುವಂತಹ ವರ್ಡ್ಗಳವೆಲ್ಲವೂ ಇರಲಿ ಅವರ ಏಜಿಗೆ ನಮಗೂ ಬರ್ತೈತೆ ಅನ್ನೋ ಆ ಥರ ಗೊತ್ತಿಲ್ಲ ಅದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಇದೇ ಮೊದಲೇ ಬಾರಿ ನಮ್ಮ ಚಾನಲ್ ನೋಡುವಂಥರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ನಿಮಗೆ ಇನ್ನೂ ಯಾವ ಥರದ ವೀಡಿಯೋಗಳು ಬೇಕು ಯಾವ ಸಬ್ಜೆಕ್ಟಲ್ಲಿ ನಿಮಗೆ ವೀಡಿಯೋನ ನೋಡೋಕೆ ಇಷ್ಟಪಡ್ತೀರಿ ನಮಗೆ ಕಮೆಂಟ್ ಮೂಲಕ ಹಾಕಿರಿ ನಾನು ಆ ಥರದ ವೀಡಿಯೋನ ಮಾಡಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಹಿಂದಕ್ಕೆ ಒಂದ್ಸರಿಗೆ ಹೇಮಂತ್ ಅನ್ನೋರು ನನಗೆ ಕಾಲೇಜ್ ಲೈಫ್ ಅಂದರೆ ಶಾಲೆಯಲ್ಲಿ ಓದುವಂಥವ್ರ ಜೀವನದಲ್ಲಿ ಏನೇನು ಸಮಸ್ಯೆಗಳನ್ನು ಫೇಸ್ ಮಾಡ್ತಾರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿ ಅವ್ರು ಕೇಳಿ ಭಾಳ ದಿನ ಆಯ್ತು ನನಗೆ ಸುಮಾರು ಜನ ಸುಮಾರು ಥರದ ವೀಡಿಯೋನ ಮಾಡಿ ಹಾಕ್ರಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ನಾನು ಬರೆದಿಟ್ಕೊಂಡಿದ್ದೀನಿ ಆದಷ್ಟು ಪ್ರಯತ್ನ ಮಾಡ್ತೀನಿ ಕುಡ್ಕುರ ಬಗ್ಗೆ ಕೇಳಿದ್ರು ಹಾಗಾಗಿ ಕುಡ್ಕುರ ಬಗ್ಗೆ ಮಾಡಿ ಹಾಕಿದ್ದೆ ಈಗ ಕಾಲೇಜ್ ಬಗ್ಗೆ ಒಬ್ಬರು ಕೇಳಿದ್ದು ಒಬ್ಬರು ಅಕ್ಕ ತಂಗಿದಿರ ಬಗ್ಗೆ ಕೇಳಿದ್ರು ಹೀಗೆ ಒಂದೊಂದನ್ನು ನಾನು ಮಾಡಿ ಹಾಕಾಕತ್ತೀನಿ ಕಾಲೇಜ್ ಮತ್ತು ಸ್ಕೂಲಲ್ಲಿ ಯಾವ್ಯಾವ ಥರ ಟೀಚರ್ ಇರ್ತಾರೆ ಮತ್ತು ಮಕ್ಕಳು ಯಾವ ಥರ ಇರ್ತಾರೆ ಏನೇನೆಲ್ಲ ಫೇಸ್ ಮಾಡ್ತಾರೆ ಅಂತ ಅದನ್ನು ನಾನು ಮುಂದಿನ ಎಪಿಸೋಡ್ಗಳಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತು ನಿಮ್ಗೆ ಯಾವ ಥರದ ವೀಡಿಯೋ ಬೇಕು ಅಂತ ಕಮೆಂಟ್ ಮೂಲಕ ಹಾಕಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸಾಕ್ತೀನಿ ಹೋಗಿ ಬರ್ರಿ ಮತ್ತು ನಾನು ಮುಂದಿನ ಎಪಿಸೋಡ್ನಾಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ.